وبركاته. الحمد لله رب العالمين والصلاة والسلام على رسوله الكريم أما بعد. أعوذ بالله من الشيطان الرجيم. بسم الله الرحمن الرحيم. فاعلم أنه لا إله إلا الله. ಈ ವೇದಿಕೆಯ ಮೇಲೆ ಆಸನಾಗಿರುವ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಗುರುಗಳೇ, ಪೋಷಕರೇ ಹಾಗೂ ನನ್ನ ಸಹಪಾಠಿಗಳೇ, ಈ ಕಾರ್ಯಕ್ರಮದಲ್ಲಿ ನಾನು ಒಂದು ಚಿಕ್ಕ ಭಾಷಣ ಮಾಡಲು ಇಚ್ಛಿಸುತ್ತೇನೆ. ನನ್ನ ಭಾಷಣದ ವಿಷಯ ಕುರ್ಆನಿನ ಮಹತ್ವ. ಕುರ್ಆನ್ ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥವಾಗಿದೆ. ಇದು ಅಲ್ಲಾಹನ ನುಡಿಗಳನ್ನು ಒಳಗೊಂಡಿದೆ ಮತ್ತು ಸಕಲ ಮಾನವರಿಗೆ ಜೀವನದ ಮಾರ್ಗದರ್ಶನ ನೀಡುತ್ತದೆ. ಕುರ್ಆನನ್ನು ಓದುವುದು, ಅರ್ಥ ಮಾಡಿಕೊಳ್ಳುವುದು ಮತ್ತು ಅದರಂತೆ ನಡೆಯುವುದು ಮುಸ್ಲಿಮನ ಕರ್ತವ್ಯವಾಗಿದೆ. ಕುರ್ಆನಿನ ಮಹತ್ವ. ದೈವಿಕ ಮಾರ್ಗದರ್ಶನ. ಕುರ್ಆನ್ ಅಲ್ಲಾಹ್ನಿಂದ ಬಂದ ಮಾರ್ಗದರ್ಶನವಾಗಿದೆ. ಇದು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ಎರಡನೆಯದಾಗಿ ಜ್ಞಾನದ ಮೂಲ. ಕುರ್ಆನ್ ಜ್ಞಾನದ ಮೂಲವಾಗಿದೆ. ಇದು ವಿಜ್ಞಾನ, ಇತಿಹಾಸ ಮತ್ತು ತತ್ವಶಾಸ್ತ್ರದ ಬಗ್ಗೆ ಅನೇಕ ವಿಷಯಗಳನ್ನು ಒಳಗೊಂಡಿದೆ. ಮೂರನೆಯದಾಗಿ ನೈತಿಕ ಮಾರ್ಗದರ್ಶನ. ಕುರ್ಆನ್ ನೈತಿಕ ಮಾರ್ಗದರ್ಶನ ನೀಡುತ್ತದೆ. ಇದು ಜೀವನದಲ್ಲಿ ಮುಸ್ಲಿಮರಿಗೆ ಒಳ್ಳೆಯದು ಮತ್ತು ಕೆಟ್ಟದರ ವ್ಯತ್ಯಾಸವನ್ನು ತಿಳಿಯಲು ಸಹಾಯ ಮಾಡುತ್ತದೆ. ನಾಲ್ಕನೆಯದಾಗಿ ಶಾಂತಿಯ ಸಂದೇಶ. ಕುರ್ಆನ್ ಶಾಂತಿಯ ಸಂದೇಶವನ್ನು ಸಾರುತ್ತದೆ. ಇದು ಮಾನವರಿಗೆ ಇತರರೊಂದಿಗೆ ಶಾಂತಿಯುತವಾಗಿ ಬಾಳಲು ಕಲಿಸುತ್ತದೆ. ಐದನೆಯದಾಗಿ ಏಕತೆಯ ಸಂಕೇತ. ಕುರ್ಆನ್ ಏಕತೆಯ ಸಂಕೇತವಾಗಿದೆ. ಪ್ರಪಂಚದಾದ್ಯಂತ ಮುಸ್ಲಿಮರು ಕುರ್ಆನ್ ಅನ್ನು ಪಾಠಿಸುತ್ತಾರೆ ಮತ್ತು ಅದರ ಬೋಧನೆಗಳನ್ನು ಅನುಸರಿಸುತ್ತಾರೆ. ಕುರ್ಆನ್ ಮುಸ್ಲಿಮರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಅವರಿಗೆ ದೈವಿಕ ಮಾರ್ಗದರ್ಶನ ನೀಡುತ್ತದೆ, ಜ್ಞಾನವನ್ನು ಒದಗಿಸುತ್ತದೆ, ನೈತಿಕ ಮೌಲ್ಯಗಳನ್ನು ಕಲಿಸುತ್ತದೆ ಮತ್ತು ಶಾಂತಿಯನ್ನು ಉತ್ತೇಜಿಸುತ್ತದೆ. ಕುರ್ಆನ್ ಅನ್ನು ಓದುವುದು ಮತ್ತು ಅದರಂತೆ ನಡೆಯುವುದು ಪ್ರತಿಯೊಬ್ಬ ಮುಸ್ಲಿಮನ ಕರ್ತವ್ಯವಾಗಿದೆ. ಅಲ್ಲಾಹನು ಕುರ್ಆನಿನ ಅಧ್ಯಾಯ ಸೂರತುಲ್ ಇಸ್ರಾದ 9ನೇ ಸೂಕ್ತಿಯಲ್ಲಿ ಈ ರೀತಿ ಹೇಳಿದ್ದಾರೆ: ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. إن هذا القرآن يهدي للتي هي أقوم ويبشر المؤمنين الذين يعملون الصالحات أن لهم أجرا كبيرا. ನಿಜವಾಗಿ ಈ ಕುರ್ಆನ್ ಅತ್ಯಂತ ನೇರವಾದುದಕ್ಕೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ನಂಬುವವರಿಗೆ ಒಳ್ಳೆಯ ಸುದ್ದಿ ನೀಡುತ್ತದೆ. ಒಳ್ಳೆಯ ಕಾರ್ಯಗಳು ಅವರಿಗೆ ದೊಡ್ಡ ಪ್ರತಿಫಲವನ್ನು ನೀಡುತ್ತದೆ. ಕೊನೆಯದಾಗಿ ನಮ್ಮೆಲ್ಲರ ಏಕೈಕ ಸೃಷ್ಟಿಕರ್ತನಾದ ಅಲ್ಲಾಹ್ನಲ್ಲಿ ಪ್ರಾರ್ಥಿಸುವುದೇನೆಂದರೆ ಎಲ್ಲರೂ ಕುರ್ಆನ್ ಅನ್ನು ಓದಿ ಅರ್ಥೈಸಿಕೊಂಡು ಮತ್ತು ಅದರ ಪ್ರಕಾರ ಜೀವನ ನಡೆಸುವ ಸದ್ಬುದ್ಧಿಯನ್ನು ದಯಪಾಲಿಸಲಿ ಎಂದು ಅಲ್ಲಾಹ್ನಲ್ಲಿ ಬೇಡಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.